ರೆಕ್ಕೆ ಬಲಿತ ಹಕ್ಕಿಯಂತೆ ಹಾರಾಡುತ್ತಾ ಅವಸರ ಪಟ್ಟು ಹಾತುರದಿಂದ ಹೊರಟಿರುವೆಯಲ್ಲ, ಎಲ್ಲಿಗೆ ನಿನ್ನ ಪಯಣ? ಅರಗಿಣಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರ್ದು ಕಂಡು ದಿಕ್ಕು ತಪ್ಪಿ ಹೊರಟಿರುವೆಯ? ಇಲ್ಲ ಅಮೃತದ ಸವಿ ಜೇನನ್ನು ಸವಿಯಲು ಸರಿಯಾದ ದಾರಿ ಸಮರಕ್ಕೆ ಬಂದು ಕದ್ದಲಾಗಿರುವೆಯ? ಅಂಬಿಕಾ, ಇದಕ್ಕಾಗಿ ನೀನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬರುವ ಹಕ್ಕಿಯನ್ನು ಧಿಕ್ಕರಿಸಬೇಡ. ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಏನಾದರೂ ಭಯ ಹುಟ್ಟಿತೆ? ಭಯ ಪಡೋದಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ. ಹೆತ್ತವರ ಆಶ್ರಯದಲ್ಲಿ ಅನ್ನ ತಿಂದು ಬೆಳೆದಿರುವಂತಹ ಹಕ್ಕಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಯನ್ನ ಕಂಡು ಅದನ್ನ ಕೊಕ್ಕಿ ತಿನ್ನುವ ರಣಹದ್ದು ನೀನಾದ್ರೆ ಆ ನಿನ್ನ ಕೈಗಳನ್ನ ಕತ್ತರಿಸಿ ಹಾಕುವ ಹಠಮಾರಿ ಹಕ್ಕಿ ನಾನು. ನೋಡಿ ಮಿಸ್ಟರ್ ಮಾಂತೇಶ್, ನಾನು ಕೂಡ 3 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಮಾತಿಗೂ ಕೂಡ ನನ್ನನ್ನ ನಿಮ್ಮ ಅಧೀನವನ್ನಾಗಿ ಮಾಡಿಕೊಳ್ಳಬೇಕೆಂದು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೆ. ಅದಕ್ಕೂ ಹೆಜ್ಜೆಗೂ ಕೂಡ ನನ್ನನ್ನ ನಿಮ್ಮ ವಶಪಡಿಸ್ಕೋಬೇಕೆಂದು ಆತುರವನ್ನು ಪಡ್ತಾ ಇದ್ದೀರ. ಯಾಕೆ ನಿಮ್ಗೆ ಇಷ್ಟೊಂದು ದುರಾಸೆ? ನೋಡಿ, ಈ ನಿಮ್ಮ ಆಸೆಯನ್ನ ನೆರವೇರಿಸುವಂತ ಹೆಣ್ಣು ನಾನಲ್ಲ. ಅದು ಅಲ್ಲದೆ ಹೆಣ್ಣು ಅಂದ್ರೆ ನೀವು ಏನಂತ ತಿಳ್ಕೊಂಡಿದ್ದೀರಿ? ಸಂತೆಯಲ್ಲಿ ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ದೀರಿ, ಅಥವಾ ನಿಮ್ಮ ಕಾಲಿಂದ ಒದೆಯುವ ಮಣ್ಣಿನ ಧೂಳ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಕರಿಮನೆ ಪಾತ್ರದೊಳಗ ಹಾಕಿಟ್ಟ ಬೆಣ್ಣಂತ ತಿಳಿದಿರಿ. ಆ ಬೆಣ್ಣೆ 3 ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು. ಆ ಹಾಲನ್ನು ಕುಡಿದು ನನ್ನ ಹಸಿವನ್ನು ಹಿಂಗಿಸಿಕೊಳ್ಳೋದ್ರಲ್ಲಿ ಬಂದ ಆ ಬಡ್ಡಿ ಮಗ ಅರಿವಿಲ್ಲ. ಆ ಹಾಲಿನಗ ಹುಳಿ ಎಂಬ ಪ್ರೀತಿಯನ್ನಿಂದಿ ಅದನ್ನು ಮೊಸರು ಮಾಡಿ ಬುರುಗು ಕಟ್ಟದು ಮಾಡಿದ್ದಾನೆ. ಆ ಬೆಣ್ಣಿನ ಅಬುಕ್ಕಂತ ನುಂಗ್ಬೇಕನ್ನೋ ಆಸೆ. ನೋಡು, ನಾನು ಬಯಸಿದ ಬೆಣ್ಣೆ ನನ್ನ ಬಾಯಿಂದ ಬಾಯಿಗೆ ಬಿದ್ದರೆ ಸರಿ, ಕತ್ತು ತಿನ್ನುವ ಕಟಕನಾಗ್ತಿಲ್ಲ. ಕಟಕ ನೀನಾದ್ರೂ ಕೂಡ ನಿನ್ನಂತ ಕಟಕನ ಮಾತ್ರೆಗೆ ಹೆದರುವಂತ ಹೆಣ್ಣು ನಾನಲ್ಲ. ನೀನು ಕದ್ದು ತಿನ್ನುವ ಬೆಕ್ಕಾಗಿದ್ದೆ ಆದ್ರೆ ಬೆಣ್ಣೆ ತುಂಬಿದ ಪಾತ್ರೆ ಬಲು ಭದ್ರವಾಗಿ ಇದೆ. ನಿನ್ನ ಬಾಯಿಗೆ ಬೆಣ್ಣೆ ಸಿಗ್ಲಿಲ್ಲ ಅಂತ ಕೈ ಹಾಕೋದಕ್ಕೆ ಹೋದ್ರೆ ಕೈಗೆ ಸಿಗೋದು ಬೆಣ್ಣೆ ಅಲ್ಲ ಮಿಸ್ಟರ್, ಮೈ ತುಂಬಾ ಬೆತ್ತದ ಬರೆಗಳು. ಬಾಯಿ ಮುಚ್ಚಲೇ ಹುಚ್ಚಿ ಹೇಳಿ. ನಿನ್ನ ಬೆತ್ತದ ಬೆರೆಗೆ ಹೆದರಿ ಹೋಗುವ ಹೇಳಿ ನಾನಲ್ಲ. ನನ್ನ ಗತ ಬಿದ್ದರೂ ಕೂಡ ನಿನ್ನ ಬಿಟ್ಟು ಹೋಗುವ ಹೇಳಿ ನಾನಲ್ಲ. ಇವತ್ತು ನಿನ್ನ ಅನುಭವಿಸ ಹೋಗೋದು. ಏ ಅಂಬಿಕಾ, ಯಾರು ನಿಂತ ನಿನ್ನ ಮಂಗಳತನವನ್ನು ಹಾಳು ಮಾಡದೆ ಬಿಡಲಾರೆ. ಚಾಂಡಲ್, ದೂರ ನಿಂತು ಮಾತ್ರ. ಇಂಥ ತುಚ್ಛ ಕೆಲಸಕ್ಕೆ ಒಪ್ಪದ ಹೆಣ್ಣನ್ನ ಕರೆದಿದ್ದೆ ಆದ್ರೆ ಈ ನಿನ್ನ ರುಂಡದಿಂದ ಮುಂಡವನ್ನ ಬೇರ್ಪಡಿಸಿಕೊಂಡು ಹೋಗ್ಬೇಕಾಗಿತ್ತು ಜೋಕೆ. ಅದು ಅಲ್ಲದೆ ಇಂಥ ಮದ ತುಂಬಿದ ಮಾತುಗಳನ್ನ ಮಾತಾಡಿದ್ದೆ ಆದ್ರೆ ರಣ ಚಂಡಿಯ ಅವತಾರವನ್ನು ತಾಳಿ ಈ ನಿನ್ನ ರಕ್ತವನ್ನ ಕುಡಿಯಬೇಕಾಗಿತ್ತು ಜೋಕೆ. ಕೋಪದಲ್ಲಿರುವ ಹೆಣ್ಣನ್ನ ಕೆರಳಿಸಿ ನಿನಗೆ ನೀನೇ ಕೇಳನ್ನ ತಂದ್ಕೋಬೇಡ. ಅದು ಅಲ್ಲದೆ ಒಲಿಯದ ಹೆಣ್ಣನ್ನ ಬಯಸುವುದು ಒಂದೇ, ಅವನ್ನ ಕೆಣಕುವುದು ಒಂದೇ, ಹುತ್ತದಲ್ಲಿರುವ ಹಾವನ್ನ ಕೆಣಕೋದು ಒಂದೇ. ನೋಡು, ನಿನಗೆ ಎಚ್ಚರದಿಂದ ಹೇಳ್ತಾ ಇದ್ದೀನಿ, ಈ ರೀತಿ ಹುಚ್ಚನಂತೆ ವರ್ತಿಸ್ತೆ ಎಚ್ಚರದಿಂದ ಬಾಳೋದನ್ನ ಕಲಿ. ನನಗೆ ಎಚ್ಚರ ಹೇಳುವ ಹುಚ್ಚು ಮಿಟುಕಲಾಡಿ. ನಿನ್ನ ಎಚ್ಚರದ ಮಾತಿಗೆ ನಾನು ಹುಚ್ಚನಾಗಿ ಹೋಗೋಕೆ ಕೊರೆ ತಿನ್ನವಲ್ಲ. ನಾನು ನಿನ್ನ ಹೆಂಗ ದಕ್ಕಿಸಿಕೊಳ್ಬೇಕಂತ ನನಗೂ ಗೊತ್ತಾಯ್ತೆ. ಏ ಅಂಬಿಕಾ, 10 ಹಾವುಗಳ ವಿಷವನ್ನು ನುಂಗಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಕಾಂತೇಶ್ವರ ಮಂತ್ರದಲ್ಲಿ ತುಂಬಿಕೊಂಡಿದೆ ಅಂದಾಗ ನಿನ್ನಂತ ಒಂದು ಸಣ್ಣ ಜಾತಿಯನ್ನು ನನ್ನ ಕಣ್ಣಲ್ಲಿ ಒಂದು ಉರುವಾಗಿ ಕಾಣುವುದು. ಕಣ್ಣಂತೆ ಬೊಗಳಿದೆ ಆದ್ರೆ ಈ ನನ್ನ ಕೋಪದ ದಾಹಾಗ್ನಿಯಲ್ಲಿ ನೀನು ಸುಟ್ಟು ಹೋಗ್ತೀಯ ಜೋಕೆ. ನೋಡು, ವಿಷದ ಹಕ್ಕಿಯಂತೆ ನೀನೇನಾದ್ರೂ ನನ್ನ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಿರಲಾರದು. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ನಿನ್ನ ದಾರಿಯನ್ನು ನೀನು ನೋಡಿಕೊಂಡು ಹೋಗೋದು ಒಳ್ಳೆದು. ಇಲ್ಲವಾದ್ರೆ ಈ ನಿನ್ನ ಸಾವು ನನ್ನ ಕೈಯಲ್ಲಿದೆ ಜೋಕೆ. ನವ್ಯ ಭಾರತದ ಹೆಣ್ಣಿನ ಗುಣಗಾನ ಮಾಡುವ ಗುಣವಂತಿ ಎಂದು ಸುಳ್ಳಾಡಿ. ನಾನು ಹೇಳಿದ ಗುಣವಂತಿ ಪರಿಗಣ ಒಂದು ಸಲ ಲಜ್ಜೆ ಇಟ್ಟು ಕೇಳ್ತು. 12ನೇ
ಶತಮಾನದಲ್ಲಿ ಅಕ್ಕ ಮಹಾದೇವಿ ತನ್ನ ಬೆತ್ತಲೆ ಶರೀರವನ್ನು ಕೂದಲಿನಿಂದ ಮುಚ್ಚಿಟ್ಟುಕೊಂಡರೂ ಕೂಡ ನೋಡಿಗರ ಕಣ್ಣು ಅವಳ ಕಾಲ್ ಪಾದವನ್ನು ನೋಡುತ್ತೇವೆ, ಅವಳ ದೇಹವನ್ನಲ್ಲ. ಯಾಕೆ? ಅವಳ ಕಣ್ಣಲ್ಲಿ ಭಕ್ತು ತುಂಬಿತ್ತು. ಅವಳ ಕಡೆ ನಿಜವಾದ ನಾರಿಕರತೆ. ಅವರಲ್ಲಿರೋ ಒಂದು ಗುಣವಾದರೂ ನಿನ್ನಲ್ಲಿದ್ದರೆ ನೀನು ಈ ಸೌಂದರ್ಯದ ಬಟ್ಟೆಯನ್ನು ತೊಟ್ಟು ನನಗೆ ಬುದ್ಧಿ ಹೇಳಲು ಬರುತ್ತಿರುವ ಮಂಕು ಎಂದು ನೀನು. ಇನ್ನು ನೀನು ಗರತಿಯಾಗಿದ್ದರೆ ನಿನ್ನ ಕಾಲಿ ಬಿದ್ದು ನಮಸ್ಕಾರ ಮಾಡಿ ಹೋಗುತ್ತಿದ್ದೆ. ಆದರೆ ಏನು ಮಾಡಲಿ, ನೀನು ಹುಟ್ಟಿರುವ ಬಟ್ಟೆ ನನ್ನ ಕಾಮವನ್ನು ಕೆದಕಿ ಕೆದಕಿ ಹೇಳುತ್ತದೆ. ನೀನು ಹರೆಯದ ಹುಡುಗರಿಗೆ ಅಷ್ಟೇ ಅಲ್ಲ, ಸ್ಮಶಾನಕ್ಕೆ ಹೋಗೋ ಮುದುಕರು. ಏ ಅಂಬಿಕಾ, ನೀನು ಹೇಳಿದ ಆ ಪುರುಷರ ಇತಿಹಾಸದ ಪುಟದಲ್ಲಿ ಒಂದು ಪುಟ ತಿರುಗಿ ನೋಡು. ಹಣ, ಆಸ್ತಿ, ಅಂತಸ್ತು ಎಲ್ಲ ಹಾಕಿದ್ರು ಚಿಂತ ಇಲ್ಲ. ಮನಸ್ಸಿಟ್ಟ ಹೆಣ್ಣನ್ನು ಇಟ್ಕೊಂಡಾದ್ರು ತಪ್ಪಳೋದು ಬೇಡ. 3 ದಿನ ಇಟ್ಕೊಂಡು ಬಾಳ ಮಾಡೋ ಬೋಲಿ ಮಗಳ. ಲೇ ಅಂಬಿಕಾ, ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಈ ಮಾಂತೇಶನನ್ನು ಪ್ರೀತಿಯಿಂದ ಒಪ್ಕೊಳ್ಳಲೇ. ನೋಡು, ನೀನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದ ನನ್ನ ಮೇಲೆ ಆಣೆಯಾಗಿದೆ ಜ್ಯೋತಿ. ಸುಜ್ಞಾನ ಎನ್ನುವ ಈ ಬೆಂಕಿಯನ್ನು ಮುಟ್ಟೋದಕ್ಕೆ ಬಂದು ನನ್ನನ್ನು ನೀನು ಸುಟ್ಕೋಬೇಡ. ಆಜ್ಞಾನಿಯಾಗಿ ನಡೆದಿದ್ದೆ ಆದ್ರೆ ನಿನ್ನನ್ನ ನನ್ನ ಕೈಗಳಿಂದ ಅಂತ್ಯ ಮಾಡಬೇಕಾಗಿತ್ತು ಮೂರ್ಖ. ಲೇ ಅಂಬಿಕಾ, ನನಗೆ ಅಂತ ಕಾಣುವ ಮುನ್ನ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕು. ನನ್ನ ನಾಟಕದಲ್ಲಿ ನಾಯಕಿಯಾದರೂ ಸರಿ, ಖಳನಾಯಕಿಯಾದರೂ ಸರಿ, ನೀನಂತೂ ನನ್ನವಳು ಆಗಲೇಬೇಕು. ಬೇಡ, ದಯವಿಟ್ಟು ಬೇಡ. ಈ ನಿನ್ನ ಹಠಕ್ಕೆ ಬಿದ್ದು ನೀನು ಮಾಡುವುದ ಕಳ್ಕೋಬೇಡ. ನನ್ನ ಮಾತನ್ನು ಕೇಳಿ. ಕೇಳೋದಕ್ಕೂ ಸಮಯವಲ್ಲ. ಲೇ ನಿಟಕಲಾಡಿ ಸೋಗಲಾಡಿ ನಾವು ಸರಸ ಮಾಡೋ ಸಮಯ. ನಿನ್ನಂಥವರಿಗೆ ಮಾತಿಂದ ಹೇಳಿದ್ರೆ ಅರ್ಥ ಮಾಡಿಕೊಳ್ಳುವ ಮನುಷ್ಯನೇ ಇಲ್ಲ. ಕತ್ತೆಗೆ ಲತ್ತೆ ಪೆಟ್ಟೆ ಸರಿ ಎನ್ನುವುದು. ಯು ಬ್ಲಡಿ ಇಡಿಯಟ್. ಕಾಮದ ಕಿಚ್ಚಿನಲ್ಲಿ ನನ್ನ ಕೆನ್ನೆ ಮುಟ್ಟು ಮತ್ತಷ್ಟು ರುಚಿಗೆ. ಈಗ ನಾನು ಎಡತುಳಿದ ಘಟಸರ್ಪ, ಪುರೋದ ಗೆದ್ದ ಘಟಸರ್ಪ ಯಾವ ಸಮಯದಲ್ಲಿ ಕಚ್ಚುವುದೋ ಗೊತ್ತಿಲ್ಲ. ಏ ಅಂಬಿಕಾ, 10 ಕೊಲೆ ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಹಾದೇಶದ ಮನಸ್ಸಿಗೆ ಉಂಟು. ನಿನ್ನನ್ನು ನಿಂತನವ ಮೇಲೆ ಗುಂಡಿಟ್ಟು ಕೊಲ್ಲಬಹುದಾಗಿತ್ತು. ಆದರೆ ಒಂದೇ ಕಾರಣಕ್ಕಾಗಿ ನಿನ್ನನ್ನು ತಡೆದಿದ್ದೇನೆ. ನಿನ್ನಲ್ಲಿ ಸರಸವಾಡಬೇಕೆಂಬ ಉಲ್ಲಾಸ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ಆ ಒಂದು ಕಾರಣಕ್ಕಾಗಿ ನೀನು ದಚ್ಚುವಾದೆ. ಇದೇ ರೀತಿ ನಿನ್ನ ಮುಂದೆ ಧಿಕ್ಕರಿಸಿದ್ರೆ ನಿನ್ನ ಬಾರಿಗೆ ಬೆಂಕಿ ಬೀಳುವುದು ಖಂಡಿತ. ನೀನೆಷ್ಟೇ ನನ್ನನ್ನು ತಿರಸ್ಕರಿಸು, ನಾನು ಮಾತ್ರ ನಿನ್ನ ಪ್ರೀತಿ ಮಾಡುತ್ತಲೇ ಇರು. ನಲ್ಲಿ ನೀನಿಲ್ಲದೆ ನನ್ನ ಬಾಳಿಲ್ಲ. ಬಾ ನೀನಿಲ್ಲಿದೆ.
ನಾಳೆ